ಆನ್ಲೈನ್ ಮೂಲಕ ಪರಿಚಯ ಮಾಡಿಕೊಂಡು ಕಡಿಮೆ ಬೆಲೆಗೆ ಒಂದು ಉತ್ತಮವಾದ ಒಂದು ಕಾರುಗಳನ್ನ ನೀಡ್ತೀವಿ ಅಂದರೆ ಐಷಾರಾಮಿ ಕಾರುಗಳನ್ನ ನೀಡ್ತೀವಿ ಅನ್ನೋ ಒಂದು ಆಮಿಷವನ್ನು ಒಡ್ಡಿ ಕಾರು ಮಾರಾಟ ಮಾಡುವ ಮುಖಾಂತರ ವಂಚನೆ ಮಾಡ್ತಾ ಇದ್ದಂಥ ಜಾಲವನ್ನು ಭೇದಿಸುವಲ್ಲಿ ಮೈಸೂರು ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೈಸೂರು ಜಿಲ್ಲೆ ಒಂದು ಟಿ ನರಸೀಪುರ ತಾಲೂಕಿನ ಬನ್ನೂರು ಠಾಣೆ ಪೊಲೀಸರು ಈ ಒಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಈ ಸಂಬಂಧ ಮೈಸೂರು ನಗರದ CS ಅಭಿಷೇಕ್ ಎಂಬುವರು ಒಂದು ಮಾರ್ಚ್ 18ರಂದು ಬನ್ನೂರು ಪೊಲೀಸ್ ಠಾಣೆಗೆ ಹಾಜರಾಗಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಒಂದು ತನಿಖೆ ಕೈಗೊಂಡಂತಹ ಪೊಲೀಸರಿಗೆ ಒಂದು ರೆಹಮಾನ್ ಶರೀಫ್ ಎಂಬಾತ ಫೇಸ್ಬುಕ್ ಮೂಲಕ ಪರಿಚಯ ಆಗಿ ತನ್ನ ಬಳಿ ಇರುವಂಥ ಐಷಾರಾಮಿ ಕಾರುಗಳನ್ನ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ವಂಚಿಸಿರುವಂಥ ಒಂದು ಪ್ರಕರಣ ಇದಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ರುಮಾನ್ ಶರೀಫು, ಮುಜಾಹಿದ್ ಪಾಷಾ, ಶಹಾಬುದ್ದೀನ್ ಎಂಬುವರನ್ನು ಒಟ್ಟು 3 ಪೊಲೀಸರೀಗ ತಮ್ಮ ವಶಕ್ಕೆ ತೆಗೆದುಕೊಂಡು ಒಂದು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈ ಆರೋಪಿಗಳು ಒಂದು ಫೇಸ್ಬುಕ್ ಮುಖಾಂತರ ಪರಿಚಯ ಮಾಡಿಕೊಂಡು ಕಡಿಮೆ ಬೆಲೆಗೆ ಒಂದು ಅತ್ಯುತ್ತಮ ಮಾದರಿಯ ಕಾರುಗಳನ್ನ ನೀಡ್ತೀವಿ ಅಂದರೆ ಅದರಲ್ಲಿ ಐಷಾರಾಮಿ ಕಾರುಗಳನ್ನ ನೀಡ್ತೀವಿ ಅನ್ನೋದು ಆಮಿಷ ನೋಡ್ತಿದ್ರು. ಇದಕ್ಕೆ ಬಿದ್ದಂತಹ ಗ್ರಾಹಕರ ಈ ಒಂದು ಜಾಲಕ್ಕೆ ಬಿದ್ದಂತಹ ಗ್ರಾಹಕರನ್ನು ಬಳಕೆ ಮಾಡಿಕೊಂಡು ಅವರ ಮುಖಾಂತರ ಹಣವನ್ನು ಪಡೆದುಕೊಂಡು ಒಂದು ದಾಖಲಾತಿಯನ್ನು ನೀಡದೆ ಕಾರಿನ ಮೂಲ ಮಾಲೀಕರಿಗೆ ಮತ್ತು ಹಣವನ್ನು ನೀಡಿದಂತಹ ಒಂದು ಗ್ರಾಹಕರಿಗೆ ಇಬ್ಬರಿಗೂ ಕೂಡ ವಂಚನೆ ಮಾಡ್ತಾ ಬಂದಿದ್ದರು. ಈ ಒಂದು ಪ್ರಕರಣ ಸಾಕಷ್ಟು ಒಂದು ರೀತಿ ಸವಾಲಾಗಿತ್ತು. ಈಗ 3 ಆರೋಪಿಗಳನ್ನು ಬಂಧಿಸಿರುವಂತಹ ಮೈಸೂರಿನ ಒಂದು ಬನ್ನೂರು ಠಾಣೆಯ ಪೊಲೀಸರು ಒಟ್ಟು 8 ಕಾರುಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಈ ಒಂದು ಕಾರುಗಳ ಮೌಲ್ಯ 1,10,00,000 ರೂಪಾಯಿ ಅಂತ ಈಗ ಪೊಲೀಸರು ಒಂದು ಮಾಹಿತಿ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಮಲ್ಲಿಕಾರ್ಜುನ ಬಾಲದಂಡಿಯವರು ಈ ಕುರಿತು ಒಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿ ಆನ್ಲೈನ್ ಮುಖಾಂತರ ವಂಚನೆ ಮಾಡ್ತಾ ಬಂದಿರುವಂತಹ ಒಂದು ಚಾಲಕಿಗಳು ಇದೀಗ ಕಾರುಗಳನ್ನು ಮಾರಾಟ ಮಾಡುವ ನೆಪದಲ್ಲಿಯೂ ಕೂಡ ವಂಚನೆ ಮಾಡ್ತಾ ಇರುವಂಥ ಒಂದು ಜಾಲ ಈಗ ಬೆಳಕಿಗೆ ಬಂದಿರೋದು ಕೂಡ ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿ ಸಂಗತಿ ಅಂತ ಹೇಳ್ಬೋದು. ಒಂದು ಹಣವನ್ನು ವಂಚನೆ ಮಾಡ್ತಾಯಿದ್ರು ಸೈಬರ್ ಮುಖಾಂತರ ಬೇರೆ ಬೇರೆ ತಾಂತ್ರಿಕ ಬಳಕೆಯ ಮುಖಾಂತರ. ಇದೀಗ ಆನ್ಲೈನ್ ಮುಖಾಂತರ ಪರಿಚಯ ಮಾಡಿಕೊಂಡು ಕಾರುಗಳನ್ನ ಮಾರಾಟ ಮಾಡುವ ನೆಪದಲ್ಲಿಯೂ ಕೂಡ ವಂಚನೆ ಮಾಡುವಂತಹ ಜಾಲ ಈಗ ಬೆಳಕಿಗೆ ಬಂದಿರೋ ಒಂದು ಕಾರಣದಿಂದಾಗಿ ಜನರು ಕೂಡ ಇನ್ನು ಮುಂದೆ ಒಂದು ಕಾರುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಕೂಡ ಅನಿವಾರ್ಯ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆಯ ಪೊಲೀಸರು ಇತ್ತೀಚೆಗೆ ನಡೆಸಿದಂತಹ ಒಂದು ಕಾರ್ಯಾಚರಣೆಯಲ್ಲಿ ಕಾರು ಮಾರಾಟ ಮಾಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂತಹ ಒಂದು ಜಾಲವನ್ನು ಬಯಲು ಮಾಡುವ ಮುಖಾಂತರ 3 ಆರೋಪಿಗಳನ್ನು ಕೆಡ್ಡಾಗೆ ಕೆಡುವ ಜೊತೆಗೆ ಒಂದು ಇದಕ್ಕೆ ತೊಂದರೆಗೆ ಒಳಗಾಗಿದ್ದಂತಹ ಒಂದು ಗ್ರಾಹಕರಿಗೂ ಕೂಡ ಒಂದು ರೀತಿ ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಒಂದು ಜನರು ಒಂದು ಈ ರೀತಿ ಆನ್ಲೈನ್ ಮುಖಾಂತರ ಯಾವುದೇ ವಸ್ತುಗಳನ್ನ ಖರೀದಿ ಮಾಡುವಾಗ ಸಾಕಷ್ಟು ಜಾಗ್ರತೆಯನ್ನು ವಹಿಸಬೇಕು, ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಅಂತಂದರೆ ಈ ಸಂಬಂಧ ಅಭಿಷೇಕವನ್ನು ಹೊರತುಪಡಿಸಿದ್ರೆ ಉಳಿದವರು ಯಾರು ಕೂಡ ಕಾರುಗಳ ಮಾಲೀಕರು ಯಾರು ಕೂಡ ಇದುವರೆಗೂ ಕೂಡ ದೂರನ್ನು ನೀಡಿಲ್ಲ. ಇದು ಕೂಡ ಸಾಕಷ್ಟು ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಎಲ್ಲವೂ ಕೂಡ ಪೊಲೀಸರ ತನಿಖೆಯ ಬಳಿಕವಷ್ಟೇ ಸತ್ಯಾಂಶ ಬಯಲಿಗೆ ಬರಬೇಕಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.